ಪೂರ್ತಿಯಾಗಿ ತಣ್ಣಗಾಗ್ಲಿ ಇದು. ನೋಡಿ, ರುಚಿಯಾದ ಸಿಹಿ ಗೆಣಸಿನ ಉಪ್ಪು ಕರಿ ರೆಡಿ ಆಗಿದೆ. ಹಾಯ್ ಎಲ್ಲರಿಗೂ. ನೋಡಿ, ಇವತ್ತು ಸಿಹಿ ಗೆಣಸನ್ನ ತಂದಿದ್ದೀನಿ. ಸ್ವೀಟ್ ಪೊಟೆಟೊ ಅಂತ ಹೇಳ್ತಾರೆ. ಇದರಿಂದ ಒಳ್ಳೆ ಒಂದು ಉಪ್ಪು ಕರಿಯನ್ನ ಮಾಡುವ. ಬೆಳಗಿನ ಬ್ರೇಕ್ಫಾಸ್ಟಿಗೂ ಆಗುತ್ತೆ, ಸಾಯಂಕಾಲ ಟೀ ಟೈಮಿಗೂ ಆಗುತ್ತೆ. ತುಂಬಾ ಒಂದು ಒಳ್ಳೆಯ ರೆಸಿಪಿ ಇದು. ಮತ್ತೆ ಇದು ಹೆಲ್ತಿ ಕೂಡ ತುಂಬಾನೇ ಒಳ್ಳೇದು. ಇದರಲ್ಲಿ ತುಂಬಾ ವಿಟಮಿನ್ ಎ ಎಲ್ಲ ಉಂಟು. ಇದು ನಮ್ಮ ಕಣ್ಣಿಗೆ, ಇಮ್ಯೂನ್ ಸಿಸ್ಟಮ್ಗೆಲ್ಲ ತುಂಬಾನೇ ಒಳ್ಳೇದು. ಹಾಗಾದ್ರೆ ಬನ್ನಿ, ಇದರ ಉಪ್ಪು ಕರಿಯನ್ನ ಯಾವ ರೀತಿ ಮಾಡೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಸಿಹಿ ಗೆಣಸನ್ನ ಫಸ್ಟಿಗೆ ಕ್ಲೀನ್ ಮಾಡುವ. ಇದರಲ್ಲಿ ಈ ಥರ ಮಣ್ಣೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡುವ. ಕಟ್ ಮಾಡ್ತಾ ಇದ್ದೀನಿ. ಬೇಯಿಸ್ಲಿಕ್ಕೆ ಸುಲಭ ಆಗ್ತದೆ ಅಂತ ಹೇಳಿ. ಬೇಯಿಸ್ಲಿಕ್ಕೆ ಇಡುವ. ನೀವು ಕುಕ್ಕರಲ್ಲಿ ಕೂಡ ಬೇಯಿಸ್ಬೋದು. ಕಲ್ಲುಪ್ಪು, ಬೆಂದಿದೆ, ತೆಗೆದು ಬಿಡುವ. ನೋಡಿ, ಒಳ್ಳೆ ಬೆಂದಿದೆ. ಪೂರ್ತಿಯಾಗಿ ತಣ್ಣಗಾಗ್ಲಿ ಇದು. ಇದರ ಸಿಪ್ಪೆಯನ್ನು ತೆಗೆಯುವ. ಓಕೆ, ಹೀಗೆ ಎಲ್ಲದನ್ನು ತೆಗೆದು ರೆಡಿ ಮಾಡಿ ಇಡ್ತೇನೆ. ಈಗ ಇದನ್ನು ಕಟ್ ಮಾಡುವ. ನಿಮಗೆ ಯಾವ ಸೈಜ್ ಬೇಕು ನೋಡಿ, ಆ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ಈ ಥರ ಕ್ಯೂಬ್ ಸೈಜ್ ಮಾಡಿದರೆ ಆಯಿತು. ಓಕೆ, ನೋಡಿ, ಕಟ್ ಮಾಡಿ ಆಯಿತು. ಈಗ ಉಪ್ಪು ಕರಿ ಮಾಡುವ. ತೆಂಗಿನೆಣ್ಣೆ 1 ಟೇಬಲ್ ಚಮಚದಷ್ಟು, 1 ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 3 ಹಸಿಮೆಣಸಿನಕಾಯಿ, 2 ಬ್ಯಾಡಿಗೆ ಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಚಿಕ್ಕ ಈರುಳ್ಳಿ, ಗೆಣಸು, ಅರಿಶಿನದ ಪುಡಿ ಅರ್ಧ ಚಮಚದಷ್ಟು, ಸ್ವಲ್ಪ ಉಪ್ಪು, ಸ್ವಲ್ಪ ಸಾಕು, ಒಮ್ಮೆ ಮಿಕ್ಸ್ ಮಾಡುವ. ಕಾಲು ಕಪ್ಪಷ್ಟು ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಹೆಚ್ಚು ಕಡಿಮೆ ಮಾಡ್ಬೋದು ಕಾಯಿ ತುರಿ. ಇನ್ನೊಮ್ಮೆ ಮಿಕ್ಸ್ ಮಾಡುವ. ಓಕೆ, ನೋಡಿ, ರುಚಿಯಾದ ಸಿಹಿ ಗೆಣಸಿನ ಉಪ್ಪು ಕರಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ನೋಡುವ. ಓಕೆ, ಟೇಸ್ಟ್ ಮಾಡ್ತಾ ಇದ್ದೀನಿ.
ಇದು ತಿಂತಾ ಇದ್ರೆ ತಿಂತಾನೆ ಇರುವಂತ ಆಗುತ್ತೆ. ತುಂಬ ಚೆನ್ನಾಗಿದೆ. ಈ ಗೆಣಸೆಲ್ಲ ಒಳ್ಳೆ ರೀತಿಯಲ್ಲಿ ಬೆಂದಿದೆ, ಮಸಾಲೆ ಕೂಡ ಒಳ್ಳೆ ರೀತಿಯಲ್ಲಿ ಕೋಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಂದು ಹೆಲ್ದಿ ಬ್ರೇಕ್ಫಾಸ್ಟ್, ಹೆಲ್ದಿ ಸ್ನ್ಯಾಕ್ ಅಂತ ಹೇಳ್ಬೋದು. ನೀವು ಕೂಡ ಈವ್ನಿಂಗ್ ಟೀ ಟೈಮ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಡ್ತಾರೆ. ಓಕೆ, ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.